ಮಿತ್ರರೇ ನಮಸ್ಕಾರ. ಮಿತ್ರರೇ, SCO ಶೃಂಗಸಭೆ ಚೈನಾದಲ್ಲಿ ಏನು ನಡೀತು ಅದು ಮುಕ್ತಾಯ ಆಗಿದೆ. ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರು ಮರಳಿ ನಮ್ಮ ದೇಶಕ್ಕೆ ಬಂದು ಲ್ಯಾಂಡ್ ಆಗಿದ್ದು ಆಗಿದೆ. ಆದರೆ ಚೈನಾದ ಈ SCO ಶೃಂಗಸಭೆಯಲ್ಲಿ ನರೇಂದ್ರ ಮೋದಿ, ಕ್ಸಿ ಜಿನ್ಪಿಂಗ್ ಹಾಗೂ ಪುತಿನ್ ಹಚ್ಚಿದಂತಹ ಕಿಡಿ ಏನಿದೆ ಇದು ಅಮೆರಿಕದಲ್ಲಿ ಧಗಧಗಿಸಿ ಉರಿಯೋದಕ್ಕೆ ಶುರುವಾಗಿದೆ. ನನಗಿದನ್ನು ಹೇಳೋದಕ್ಕೆ ಬಹಳ ಖುಷಿ ಆಗ್ತಾ ಇದೆ. ಈ ವಿಡಿಯೋವನ್ನು ನಾನು ಬಹಳ ಸಂತಸದಿಂದ ಮಾಡ್ತಾ ಇದ್ದೀನಿ. ಯಾಕೆ ಅಂತಂದರೆ ಚೈನಾದಲ್ಲಾದಂತಹ ಈ ಬೆಳವಣಿಗೆಗಳ ಬಗ್ಗೆ ಖುದ್ದು ಅಮೆರಿಕಾದಲ್ಲಿ ಟ್ರಂಪ್ ಸ್ಪಷ್ಟನೆ ಕೊಡಬೇಕಾದಂಥ ಅನಿವಾರ್ಯತೆ ಬಂದಿದೆ. ಭಾರತದ ಬಗ್ಗೆ ನಾನು ನಿರ್ಧಾರ ಕೈಗೊಂಡಿದ್ದೀನಲ್ಲ, ಅದಕ್ಕೆ ಈ ಕಾರಣಗಳಿದ್ದಾವೆ. ಆದರೆ ಟ್ರಂಪ್ ಹೇಳಿದ್ದೆಲ್ಲವೂ ಸುಳ್ಳು, ಬಿಟ್ಟುಬಿಡಿ. ದೊಡ್ಡ ದೊಡ್ಡ ಸುಳ್ಳುಗಳನ್ನು ಹೇಳಿದ್ದಾರೆ. ಅಮೆರಿಕದ ಅಧ್ಯಕ್ಷನಾಗಿ ಈ ರೀತಿಯಾಗಿ ಸುಳ್ಳು ಹೇಳಬಹುದಾ ಅಂತ ಜಗತ್ತು ಪ್ರಶ್ನೆ ಮಾಡುವಂತಾಗಿದೆ. ಆ ರೀತಿಯಾಗಿ ಅವರು ಸುಳ್ಳು ಹೇಳುತ್ತಾ ಭಾರತದ ವಿಚಾರದಲ್ಲಿ ತಾನು ಕೈಗೊಂಡಂತಹ ನಿರ್ಧಾರಗಳ ಬಗ್ಗೆ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಬಹಳ ಇಂಟ್ರೆಸ್ಟಿಂಗ್ ವಿಚಾರ. ಇದನ್ನು ಕೇಳದಂತಹ ಸಂದರ್ಭದಲ್ಲಿ ನಿಮಗೆ 100% ಹೆಮ್ಮೆ ಅಂತ ಅನ್ಸುತ್ತೆ. ನಮ್ಮ ಸರ್ಕಾರ ಏನು ಮಾಡಿದೆ, ನಮ್ಮ ದೇಶ ಏನು ಮಾಡಿದೆ, ಭಾರತದ ವಿಚಾರದಲ್ಲಿ ಅಮೆರಿಕ ಎಷ್ಟರ ಮಟ್ಟಿಗೆ ತಲೆ ಕೆಡಿಸ್ಕೊಂಡಿದೆ, ಇದನ್ನೆಲ್ಲ ನೋಡೋದಕ್ಕೆ ಒಂಥರ ಮಜಾ ಬರ್ತಾ ಇದೆ. ಮಿತ್ರರೇ, ಈ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ನಿಮಗೆ ವಿವರಿಸಿ ಹೇಳ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮಿತ್ರರೇ, ಅಮೆರಿಕದ ಎಲ್ಲಾ ಮಾಧ್ಯಮಗಳಲ್ಲೂ ಕೂಡ SCO ಶೃಂಗಸಭೆಯ ಬಗ್ಗೆ ಬಹಳ ದೊಡ್ಡ ಮಟ್ಟದಲ್ಲಿ ಕವರ್ ಮಾಡಲಾಗಿದೆ. ಆದರೆ ಇಂಟ್ರೆಸ್ಟಿಂಗ್ ಅಂಶ ಏನು ಗೊತ್ತಾ? SCOದ ಶೃಂಗಸಭೆಯಲ್ಲಿ ಏನು ನಿರ್ಧಾರ ಕೈಗೊಳ್ಳಲಾಯಿತು, ಜಾಯಿಂಟ್ ಸ್ಟೇಟ್ಮೆಂಟ್ ಏನು ಹೊರಗೆ ಬಂತು, ಇದರ ಬಗ್ಗೆ ಅಮೆರಿಕದ ಯಾವ ಮಾಧ್ಯಮಗಳು ಕೂಡ ತಲೆ ಕೆಡಿಸ್ಕೊಂಡಿಲ್ಲ. ಕೇವಲ ಒಂದು ಫೋಟೋದ ಬಗ್ಗೆ ಮಾತ್ರ ತಲೆ ಕೆಡಿಸ್ಕೊಂಡಿರುವಂತಹದ್ದು. ಅದು ಯಾವುದು ಕೇಳಿದ್ರೆ ಪ್ರಧಾನಿ ನರೇಂದ್ರ ಮೋದಿ, ರಷ್ಯಾದ ಅಧ್ಯಕ್ಷ ಪುತಿನ್, ಇನ್ನೊಂದು ಕಡೆಯಲ್ಲಿ ಕ್ಸಿ ಜಿನ್ಪಿಂಗ್ ಇವರು ಆತ್ಮೀಯವಾಗಿರುವಂತಹ ಒಂದು ಫೋಟೋದ ಬಗ್ಗೆ ಇಡೀ ಜಗತ್ತು ತಲೆ ಕೆಡಿಸ್ಕೊಂಡಿದೆ. ಅಮೆರಿಕದ ಮಾಧ್ಯಮಗಳು ಸಿಕ್ಕಾಪಟ್ಟೆ ಇದರ ಬಗ್ಗೆ ಸುದ್ದಿ ಪ್ರಕಟಿಸ್ತಾ ಇದ್ದಾವೆ. ಟ್ರಂಪ್ ಕಾರಣದಿಂದಾಗಿ ಭಾರತ ಚೈನಾಗೆ ಹತ್ತಿರ ಆಯಿತು. ಇದೇ ಸುದ್ದಿ ಅಮೆರಿಕದಲ್ಲಿ ಬಹಳಷ್ಟು ಸದ್ದು ಮಾಡ್ತಾ ಇರುವಂಥದ್ದು. ಅದು ನ್ಯೂಯಾರ್ಕ್ ಟೈಮ್ಸ್ ಇರಬಹುದು, ವಾಷಿಂಗ್ಟನ್ ಪೋಸ್ಟ್ ಇರಬಹುದು, ಬ್ಲೂಮ್ಬರ್ಗ್ ಇರಬಹುದು, ಎಲ್ಲ ಕಡೆಯಲ್ಲೂ ಕೂಡ ಈ ಸುದ್ದಿ ರಾರಾಜಿಸ್ತಾ ಇದೆ. ಇನ್ನೊಂದು ಕಡೆಯಲ್ಲಿ ಚೈನಾದಲ್ಲಿ ಸಂಭ್ರಮ ವ್ಯಕ್ತವಾಗ್ತಾ ಇದೆ. ಈ ಚೈನಾದ ಸೋಷಿಯಲ್ ಮೀಡಿಯಾಗಳಲ್ಲಿ ವಿಪರೀತವಾಗಿ ಭಾರತ, ರಷ್ಯಾ, ಚೀನಾದ ವಿಚಾರವನ್ನು ಚರ್ಚೆ ಮಾಡಲಾಗ್ತಾ ಇದೆ. ಮಿತ್ರರೇ, ಇದೆಲ್ಲವೂ ಕೂಡ ಮ್ಯಾಂಡ್ರಿನ್ ಭಾಷೆಯಲ್ಲಿರುತ್ತೆ. ನನಗೆ ಕಂಪ್ಲೀಟ್ ಆಗಿ ಅರ್ಥ ಆಗೋದಿಲ್ಲ. ಯಾಕೆಂದ್ರೆ ಮ್ಯಾಂಡ್ರಿನ್ ಭಾಷೆಯನ್ನು ನಾವು ಗೂಗಲ್ ಟ್ರಾನ್ಸ್ಲೇಟ್ ಮಾಡಿಕೊಂಡು ಅದನ್ನು ಓದಬೇಕು. ಹೀಗೆ ಟ್ರಾನ್ಸ್ಲೇಟ್ ಮಾಡಿ ಅರ್ಥ ಮಾಡ್ಕೊಳ್ಳೋದಕ್ಕೆ ನಾನೇನು ಪ್ರಯತ್ನ ಮಾಡಿದ್ದೀನಲ್ಲ, ಅದನ್ನು ಸ್ವಲ್ಪ ನಿಮಗೆ ಹೇಳ್ತೀನಿ. ಚೈನಾದ ಬಹುತೇಕ ಸೋಷಿಯಲ್ ಮೀಡಿಯಾದಲ್ಲಿ ಭಾರತದ ವಿಚಾರವನ್ನು ಚರ್ಚೆ ಮಾಡಲಾಗ್ತಾ ಇದೆ. ಯಾಕೆ ಅವರು ಚರ್ಚೆ ಮಾಡ್ತಾ ಇದ್ದಾರೆ ಅಂತಂದ್ರೆ, ಕೆಲವೇ ತಿಂಗಳ ಹಿಂದೆ ಚೈನಾದಲ್ಲಿ ಒಂದು ನರ್ವಸ್ನೆಸ್ ಕಾಣಿಸ್ತಾ ಇತ್ತು. ಅದೇನು ಕೇಳಿದ್ರೆ, ಟ್ರಂಪ್ ಅಧಿಕಾರಕ್ಕೆ ಬಂದ್ರಲ್ಲ, ಇನ್ನು ಚೈನಾಗೆ ಬಹಳ ದೊಡ್ಡ ಸಂಕಷ್ಟ ಎದುರಾಗುತ್ತೆ. ಟ್ರಂಪ್ ಭಾರತಕ್ಕೆ ಫೇವರ್ ಆಗಿರುವಂತಹ ನಾಯಕ, ಚೈನಾದ ವಿರೋಧಿ, ಚೈನಾದ ಮೇಲೆ ವಿಪರೀತವಾಗಿ ಆಕ್ಷನ್ ತೆಗೆದುಕೊಂಡು ಬಿಡ್ತಾರೆ. ಭಾರತಕ್ಕೆ ಫೇವರ್ ಆದಂತಹ ನಿರ್ಧಾರ ಕೈಗೊಂಡು ದೊಡ್ಡ ದೊಡ್ಡ ಒಪ್ಪಂದಗಳಾಗಬಹುದು ಅನ್ನುವಂತಹ ಆತಂಕ ಚೈನೀಯರಿಗಿತ್ತು. ನಾನು ಮೊನ್ನೆ ಕ್ಸಿ ಜಿನ್ಪಿಂಗ್ ಭಾರತಕ್ಕೆ ಬರೆದಂತಹ ಲೆಟರ್ ಬಗ್ಗೆಯೂ ಕೂಡ ನಿಮಗೆ ತಿಳಿಸ್ಕೊಟ್ಟಿದ್ದೆ. ಆ ಮಟ್ಟಿನ ಆತಂಕ ಚೈನಾದವರಿಗಿತ್ತು. ಆದರೆ ದಿಢೀರ್ ಅಂತ ಒಂದು ಸಿಚುವೇಶನ್ ನಿರ್ಮಾಣ ಆಯಿತು. ಅದು ಚೈನಾದವರಿಗೆ ಹಬ್ಬದ ವಾತಾವರಣವನ್ನೇ ಸೃಷ್ಟಿ ಮಾಡಿಬಿಡ್ತು. ಅದೇನು ಕೇಳಿದ್ರೆ, ಟ್ರಂಪ್ ಭಾರತಕ್ಕೆ ಫೇವರ್ ಆಗುವ ಬದಲಾಗಿ ಭಾರತದ ಕಡು ವಿರೋಧಿ ಆಗಿಬಿಟ್ಟಿದ್ದಾರೆ. ಭಾರತ ಮತ್ತು ಅಮೆರಿಕದ ಸಂಬಂಧವನ್ನ ಶಾಶ್ವತವಾಗಿ ಹಾಳು ಮಾಡುವಂತಹ ಕೆಲಸಕ್ಕೆ ಟ್ರಂಪ್ ಕೈ ಇಟ್ಟಿದ್ದಾರೆ. ಇದು ಚೈನಾದವರಿಗೆ ಬಯಸದೇ ಬಂದಂತಹ ಭಾಗ್ಯ. ಹೀಗಾಗಿ ಚೈನಾದವರು ಈ ಬಾರಿ ಇದನ್ನು ಸಂಭ್ರಮಿಸ್ತಾ ಇದ್ದಾರೆ. ಇದೇ ವಿಚಾರವನ್ನ ಅಮೆರಿಕದ ಸೋಷಿಯಲ್ ಮೀಡಿಯಾವನ್ನ ನೀವು ತೆರೆದು ನೋಡಿದ್ದೆ ಆದ್ರೆ ಅಲ್ಲಿ ಅಮೆರಿಕದ ಟ್ರಂಪ್ ಸರ್ಕಾರದ ವಿರುದ್ಧ ಸಿಟ್ಟು ಎದ್ದು ಕಾಣ್ತಾ ಇದೆ. ಪ್ರತಿಯೊಬ್ಬರೂ ಕೂಡ, ಏನು ಜಿಯೋಪೊಲಿಟಿಕಲ್ ಥಿಂಕರ್ಸ್ ಮಾತ್ರ ಅಂತಲ್ಲ, ಅಮೆರಿಕದಲ್ಲಿ ಈ ವಿದೇಶಾಂಗ ನೀತಿಯ ಬಗ್ಗೆ ಸ್ವಲ್ಪ ಜ್ಞಾನ ಇದ್ದವರೂ ಕೂಡ ಟ್ರಂಪ್ ಸರ್ಕಾರದ ನೀತಿಯನ್ನು ಟೀಕಿಸೋದಕ್ಕೆ ಶುರು ಮಾಡಿದ್ದಾರೆ. ಇನ್ನು ಎಕ್ಸ್ಪರ್ಟ್ಗಳಂತೂ ಬಿಡಿ, ಟ್ರಂಪ್ ಅನ್ನ ಹಿಗ್ಗಾಮುಗ್ಗಾ ತರಾಟೆಗೆ ತೆಗೆದುಕೊಳ್ತಾ ಇದ್ದಾರೆ. ಕೇವಲ ಡೆಮೊಕ್ರೆಟಿಕ್ಗಳು ತರಾಟೆಗೆ ತೆಗೆದುಕೊಳ್ತಾ ಇದ್ದಾರೆ ಅಂತೇನಿಲ್ಲ. ಅಮೆರಿಕದ ರಿಪಬ್ಲಿಕನ್ ಪಕ್ಷದವರೂ ಕೂಡ, ಅಂದ್ರೆ ಟ್ರಂಪ್ ಪಕ್ಷದವರೂ ಕೂಡ ಟ್ರಂಪ್ ನೀತಿಯನ್ನ ಟೀಕಿಸ್ತಾ ಇದ್ದಾರೆ. ನೀವೆಲ್ಲ ಜಾನ್ ಬಾಲ್ಟನ್ ಹೆಸರನ್ನ ಕೇಳಿರ್ತೀರಾ. ಈ ಜಾನ್ ಬಾಲ್ಟನ್ ಟ್ರಂಪ್ ಅವರ ಮೊದಲ ಅವಧಿಯ ಸರ್ಕಾರದಲ್ಲಿ NSA ಆಗಿ ಕೆಲಸ ಮಾಡಿದಂಥವ್ರು. ಅಂದ್ರೆ ಅಮೆರಿಕದ ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ ಆಗಿದ್ದಂತಹ ವ್ಯಕ್ತಿ. ರಿಪಬ್ಲಿಕನ್ ಪಕ್ಷದವರೇ. ಅವರು ಕೂಡ ಹೇಳ್ತಾ ಇದ್ದಾರೆ, ಈ SCO ಶೃಂಗಸಭೆಯಲ್ಲಿ ಅಮೆರಿಕಾಗೆ ಬ್ಯಾಡ್ ನ್ಯೂಸೇ ಜಾಸ್ತಿ ಇದೆ. ಮೋದಿಯ ಚೀನಾ ವಿಸಿಟ್ ಇಡೀ ಪಾಶ್ಚಿಮಾತ್ಯ ಜಗತ್ತಿಗೆ ಬ್ಯಾಡ್ ನ್ಯೂಸ್. ಟ್ರಂಪ್ ಅವರ ಫಾರಿನ್ ಪಾಲಿಸಿ ಭಾರತವನ್ನ ಚೀನಾಗೆ ಹತ್ತಿರ ತೆಗೆದುಕೊಂಡು ಹೋಗಿ ನಿಲ್ಲಿಸಿದೆ ಅಂತ ಜಾನ್ ಬಾಲ್ಟನ್ ಕಿಡಿಕಾರಿದ್ದಾರೆ. ಮಿತ್ರರೇ, ಅಮೆರಿಕದ ಸೋಷಿಯಲ್ ಮೀಡಿಯಾದಲ್ಲಿ ವಿಪರೀತವಾಗಿ ಟ್ರಂಪ್ ಅವರನ್ನು ಟೀಕಿಸಲಾಗ್ತಾ ಇದೆ. ನಾನು ಎಲ್ಲವುದನ್ನು ನಿಮಗೆ ತೋರಿಸ್ತಾ ಇಲ್ಲ. ಕೇವಲ ಈ ಜಾನ್ ಬಾಲ್ಟನ್ ಇರಬಹುದು, ಕೆಲ ಪ್ರಮುಖ ವ್ಯಕ್ತಿಗಳ ಟ್ವೀಟ್ಗಳನ್ನು, ಅವರ ಹೇಳಿಕೆಗಳನ್ನು ಮಾತ್ರ ಯಾಕೆ ತೋರಿಸ್ತೀನಿ ಅಂತಂದ್ರೆ, ಇವರು ಈ ಹಿಂದೆ ಅಮೆರಿಕದಲ್ಲಿ ಬಹಳ ಕ್ರೂಷಿಯಲ್ ರೋಲ್ ಅನ್ನು ನಿಭಾಯಿಸಿದಂಥವ್ರು. ಅಂಥವರೇ ಟೀಕೆ ಮಾಡ್ತಾ ಇದ್ದಾರೆ ಇವತ್ತು ಟ್ರಂಪ್ ಅವರ ನೀತಿಯನ್ನ. ಇತ್ತೀಚೆಗೆ ನಿಮಗೆ ಜೆಕ್ ಸುಲಿವಾನ್ ಹೇಳಿಕೆ ಬಗ್ಗೆ ಮಾಹಿತಿ ಕೊಟ್ಟಿದ್ದೆ. ಅವರು ಕೂಡ ಬೈಡನ್ ಅಡ್ಮಿನಿಸ್ಟ್ರೇಷನ್ ನಲ್ಲಿ ಅಮೆರಿಕದ ಭದ್ರತಾ ಸಲಹೆಗಾರರಾಗಿದ್ದಂಥವ್ರು. ಜೆಕ್ ಸುಲಿವಾನ್ ಅಂತೂ ಅಮೆರಿಕದ ಬ್ರ್ಯಾಂಡ್ ಇವತ್ತು ಟಾಯ್ಲೆಟ್ ನಲ್ಲಿದೆ ಅಂತ ಹೇಳಿಕೆ ಕೊಟ್ಟಿದ್ರು. ಅಂದ್ರೆ ಆ ಮಟ್ಟಿಗೆ ಟ್ರಂಪ್ ಅವರ ನೀತಿಗೆ ವಿರೋಧ ವ್ಯಕ್ತವಾಗ್ತಾ ಇದೆ.
SCO ಶೃಂಗಸಭೆಯಲ್ಲಿ ಮೂವರು ನಾಯಕರು ಭೇಟಿಯಾಗಿದ್ದು ಅಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ಬಾಡಿ ಲ್ಯಾಂಗ್ವೇಜ್, ಭಾರತ ಮತ್ತು ಚೀನಾದ ನಡುವೆ ಆದಂತಹ ಡೆವಲಪ್ಮೆಂಟ್ಗಳು ಇದೆಲ್ಲವೂ ಸಹ ಟ್ರಂಪ್ ಅವರ ಮೇಲೆ ಎಷ್ಟು ಒತ್ತಡ ಕ್ರಿಯೇಟ್ ಮಾಡಿದೆ ಅಂತಂದ್ರೆ ಟ್ರಂಪ್ ಅವರ ಈ ಟ್ರೂತ್ ಸೋಷಿಯಲ್ ಪೋಸ್ಟ್ನಿಂದಲೇ ನಿಮಗೆ ಸ್ಪಷ್ಟವಾಗಿ ಅರ್ಥ ಆಗಿಬಿಡುತ್ತೆ. ಅಮೆರಿಕದ ಮಾಧ್ಯಮಗಳಲ್ಲಿ ಇದೇ ವಿಚಾರ ಭಾರಿ ಚರ್ಚೆ ಆಗ್ತಿದ್ದ ಹಾಗೆ ಟ್ರಂಪ್ ಟ್ರೂತ್ ಸೋಷಿಯಲ್ನಲ್ಲಿ ಒಂದು ಪೋಸ್ಟ್ ಮಾಡ್ತಾರೆ. ಅದರಲ್ಲಿ ಹೇಳಿದ್ದೆಲ್ಲವೂ ಕೂಡ ಸುಳ್ಳೆ, ಒಂದಕ್ಕಿಂತ ಒಂದು ದೊಡ್ಡ ಸುಳ್ಳುಗಳು. ಒಂದೊಂದಾಗಿ ವಿವರಿಸ್ತೀನಿ ಏನೇನು ಸುಳ್ಳು ಹೇಳಿದಾನೆ ಆ ಮನುಷ್ಯ ಅಂತ. ಟ್ರಂಪ್ ಆ ಪೋಸ್ಟ್ನಲ್ಲಿ ಮೊದಲಿಗೆ ಹೇಳಿದಂತಹ ಸುಳ್ಳೇನು ಕೇಳಿದ್ರೆ, ಇವತ್ತು ಅಮೆರಿಕದಲ್ಲಿ ಕೆಲವು ಜನರಿಗೆ ಮಾತ್ರ ಗೊತ್ತಿದೆ ಅಮೆರಿಕ ಭಾರತದೊಂದಿಗೆ ಬಹಳ ಕಡಿಮೆ ಬಿಸ್ನೆಸ್ ಮಾಡುತ್ತೆ ಅಂತ. ಇದು ಹೇಗಿದೆ ಟ್ರಂಪ್ ಅವರ ಸುಳ್ಳು ಅಂತಂದ್ರೆ, ನಿಮ್ಗೆ ಯಾರಿಗೂ ಗೊತ್ತಿಲ್ಲ, ಭಾರತ ಮತ್ತು ಅಮೆರಿಕದ ನಡುವೆ ಬಹಳ ದೊಡ್ಡ ಬಿಸ್ನೆಸ್ಸೇ ಇಲ್ಲ, ಬಹಳ ಕಡಿಮೆ ವ್ಯಾಪಾರ ಮಾಡ್ತೀವಿ ನಾವು ಅವ್ರ ಜೊತೆಗೆ, ಹೀಗಾಗಿ ನಾವು ಹೆಚ್ಚೇನು ತಲೆ ಕೆಡಿಸ್ಕೊಳ್ಬೇಕಾಗಿಲ್ಲ ಅನ್ನುವ ಅರ್ಥದಲ್ಲಿ ಟ್ರಂಪ್ ಅವರು ಬರೆದಿರುವಂತಹ ಆರಂಭಿಕ ಸಾಲುಗಳಿದ್ದಾವೆ. ಅನಂತರ ಮುಂದುವರೆದು ಟ್ರಂಪ್ ಹೇಳ್ತಾರೆ, ಭಾರತ ನಮ್ಮಿಂದ ಬಹಳ ದೊಡ್ಡ ಬಿಸ್ನೆಸ್ ಅನ್ನು ಹೊಂದಿದೆ, ನಮ್ಮಿಂದ ಅವರು ಲಾಭ ಮಾಡ್ಕೊಳ್ತಾ ಇದ್ದಾರೆ, ಇದು ಏಕಪಕ್ಷೀಯವಾದಂತಹ ವ್ಯಾಪಾರ ಅಂತ ಟ್ರಂಪ್ ಮುಂದುವರೆದು ಹೇಳಿದ್ದಾರೆ. ಆದ್ರೆ ಟ್ರಂಪ್ ಇಲ್ಲಿ ಹೇಳಿರೋದು ಎಷ್ಟು ದೊಡ್ಡ ಸುಳ್ಳು ಅಂತಂದ್ರೆ, ಅಮೆರಿಕ ಬಿಡುಗಡೆ ಮಾಡಿದಂತಹ ದಾಖಲೆಯಿಂದಲೇ ಇದು ಸ್ಪಷ್ಟ ಆಗುತ್ತೆ. ಮಿತ್ರರೇ, ಅಮೆರಿಕ ಬಿಡುಗಡೆ ಮಾಡಿರುವಂತಹ ಸರ್ಕಾರಿ ದಾಖಲೆಗಳಲ್ಲೇ ಬಹಳ ಸ್ಪಷ್ಟವಾಗಿ ಹೇಳಲಾಗ್ತಾ ಇದೆ, ಅಮೆರಿಕದ ಟಾಪ್ 15 ಟ್ರೇಡಿಂಗ್ ಪಾರ್ಟ್ನರ್ ದೇಶಗಳ ಪಟ್ಟಿಯಲ್ಲಿ ಭಾರತಕ್ಕೆ 10ನೇ ರ್ಯಾಂಕ್ ಇದೆ. ಮಿತ್ರರೇ, ಟಾಪ್ 10 ನಲ್ಲೇ ಬರುವಂತಹ ದೇಶ ಭಾರತ ಟ್ರೇಡಿಂಗ್ ಪಾರ್ಟ್ನರ್ ವಿಚಾರದಲ್ಲಿ. ಆದರೆ ಟ್ರಂಪ್ ಹೇಳ್ತಾ ಇದ್ದಾರೆ, ಭಾರತದೊಂದಿಗೆ ನಮಗೆ ಲಿಟಲ್ ಬಿಸ್ನೆಸ್, ಬಹಳ ಚಿಕ್ಕ ವ್ಯಾಪಾರ, ಅಮೆರಿಕದಂತವ್ರೇನು ತಲೆ ಕೆಡಿಸ್ಕೊಳ್ಬೇಕಾದಂತಹ ವ್ಯಾಪಾರ ಅಲ್ಲ ಬಿಡಿ ಎನ್ನುವಂತಹ ಟೋನ್ನಲ್ಲಿ ಟ್ರಂಪ್ ಹೇಳ್ತಾ ಇದ್ದಾರೆ. ಎರಡನೇದಾಗಿ ಟ್ರಂಪ್ ಹೇಳದಂತಹ ಇನ್ನೊಂದು ಸುಳ್ಳೇನು ಕೇಳಿದ್ರೆ, ಅಮೆರಿಕ ಇವತ್ತು ಭಾರತದೊಂದಿಗೆ ಬಹಳ ಕಡಿಮೆ ವ್ಯಾಪಾರವನ್ನು ಹೊಂದಿದೆ ಅಂತ, ಅಂದ್ರೆ ಕಡಿಮೆ ಎಕ್ಸ್ಪೋರ್ಟ್ ಮಾಡ್ತೀವಿ ಅಂತ. ಅದಕ್ಕೂ ಸಹ ಅಮೆರಿಕದ ಸರ್ಕಾರಿ ದಾಖಲೆಯಲ್ಲೇ ಉತ್ತರ ಸಿಗುತ್ತೆ. ಅಮೆರಿಕ ಇವತ್ತು ದೊಡ್ಡದಾದಂತಹ ಎಕ್ಸ್ಪೋರ್ಟ್ ಹೊಂದಿರುವಂತಹ ಟಾಪ್ 15 ದೇಶಗಳನ್ನ ಪಟ್ಟಿ ಮಾಡಿದೆ. ಅದರಲ್ಲಿ ಭಾರತದ ಪ್ಲೇಸ್ ಇರುವಂತಹದ್ದು 13ನೇ ರ್ಯಾಂಕ್. ಇವತ್ತು ವಿಶ್ವಸಂಸ್ಥೆ ರೆಕಗ್ನೈಸ್ ಮಾಡಿರುವಂತಹ 193 ದೇಶಗಳು ವಿಶ್ವದಲ್ಲಿದ್ದಾವೆ. ಅದರಲ್ಲಿ ಅಮೆರಿಕದ ಎಕ್ಸ್ಪೋರ್ಟ್ ವಿಚಾರ ಬಂದಾಗ ಭಾರತ 13ನೇ ರ್ಯಾಂಕ್ ಅನ್ನು ಹೊಂದಿದೆ. ಇನ್ನು ಈ ಟ್ರಂಪ್ ಕಡಿಮೆ ವ್ಯಾಪಾರ, ಏಕಪಕ್ಷೀಯ ವ್ಯಾಪಾರ ಅಂತ ಭಾರತದ ಮೇಲೆ ವಿನಾಕಾರಣ ಸುಳ್ಳು ಹೇಳ್ತಾ ಇದ್ದಾರಲ್ಲ, ಭಾರತ ಇವತ್ತಿಗೂ ಸಹ ಅಮೆರಿಕದ ಡಿಜಿಟಲ್ ಸರ್ವಿಸ್ಗಳು ನಮ್ಮ ದೇಶದಲ್ಲಿ ಮಾಡ್ಕೊಳ್ತಾ ಇರುವಂತಹ ಲಾಭವನ್ನ ಲೆಕ್ಕಾಚಾರ ಹಾಕ್ತಾ ಇಲ್ಲ. ಒಂದು ವೇಳೆ ಅದನ್ನ ಲೆಕ್ಕಾಚಾರ ಹಾಕಿ ಅದನ್ನ ಪರಿಗಣಿಸಿದ್ದೇ ಆದ್ರೆ ನಮ್ಮ ಮತ್ತು ಅಮೆರಿಕದ ವ್ಯಾಪಾರ ಬ್ಯಾಲೆನ್ಸ್ ಆಗ್ಬಿಡುತ್ತೆ. ಇವತ್ತು ಫೇಸ್ಬುಕ್, ಗೂಗಲ್, ಯೂಟ್ಯೂಬ್, ಇನ್ಸ್ಟಾಗ್ರಾಮ್, ಎಕ್ಸ್ ಇವೆಲ್ಲದಕ್ಕೂ ಕೂಡ ಭಾರತ ಬಹಳ ದೊಡ್ಡ ಮಾರುಕಟ್ಟೆ. ಸಾವಿರಾರು ಕೋಟಿಯನ್ನು ಸಂಪಾದಿಸ್ತಾ ಇದ್ದಾರೆ. ಭಾರತದಲ್ಲಿ ಫೇಸ್ಬುಕ್ ಬಳಸುವಂತವರ ಸಂಖ್ಯೆ ಎಷ್ಟಿದೆ, ಯೂಟ್ಯೂಬ್ ಬಳಸುವಂತವರ ಸಂಖ್ಯೆ ಇದೆ, ಎಕ್ಸ್ ಅನ್ನ ಎಷ್ಟು ಜನ ಬಳಸ್ತಾರೆ, ಗೂಗಲ್ ಭಾರತದಲ್ಲಿ ಯಾವ ಮಟ್ಟಿಗೆ ಫೇಮಸ್ ಆಗಿದೆ, ನಿಮಗೆಲ್ಲ ಗೊತ್ತೇ ಇದೆ, ನಾನೇನು ಇದನ್ನ ವಿವರಿಸಿ ಹೇಳಬೇಕಾ? ಆದ್ರೆ ಈ ಡಿಜಿಟಲ್ ಗೂಡ್ಸ್ ಇದೆಯಲ್ಲ, ಇದ್ರ ಬಗ್ಗೆ ಭಾರತ ಯಾವತ್ತೂ ಕೂಡ ವ್ಯಾಪಾರದ ವಿಚಾರದಲ್ಲಿ ಲೆಕ್ಕ ಹಾಕಿಲ್ಲ. ಅಮೆರಿಕ ಕೂಡ ಅದನ್ನ ಹೊರಗಿಟ್ಟೆ ಮಾತನಾಡುತ್ತೆ. ಒಂದು ವೇಳೆ ಭಾರತ ಇದಕ್ಕೆಲ್ಲ ಸೆಡ್ ಹೊಡೆಯೋದಕ್ಕೆ ನಿಂತ್ಕೊಂಡಿದ್ದೆ ಆದ್ರೆ ಅಮೆರಿಕಾಗೆ ಯಾವ ಮಟ್ಟಿಗೆ ಬ್ಲೀಡಿಂಗ್ ಆಗುತ್ತೆ ಅಂತ ನೀವು ಊಹೆ ಮಾಡೋದಕ್ಕೂ ಸಾಧ್ಯ ಇಲ್ಲ. ಭಾರತ 140 ಕೋಟಿ ಜನರಿರುವಂತಹ ದೇಶ. ಈ ಡಿಜಿಟಲ್ ಗೂಡ್ಸ್ಗೆ ಜನಸಂಖ್ಯೆ ಬಹಳ ದೊಡ್ಡ ಮ್ಯಾಟರ್ ಆಗುತ್ತೆ. ಆದರೆ ಟ್ರಂಪ್ ಎಂಬ ಹುಂಬನಿಗೆ ಇದು ಯಾವುದೂ ಅರ್ಥ ಆಗ್ತಾ ಇಲ್ಲ. ಅಮೆರಿಕನ್ನರಿಗೆ ಸುಳ್ಳು ಹೇಳೋದಕ್ಕೆ ಹೊರಟಿದ್ದಾನೆ. ಟ್ರಂಪ್ ಈ ಪೋಸ್ಟ್ನಲ್ಲಿ ಹೇಳದಂತಹ ಇನ್ನೊಂದು ಸುಳ್ಳೇನು ಕೇಳಿದ್ರೆ, ಇವತ್ತು ಭಾರತ ರಷ್ಯಾದೊಂದಿಗೆ ದೊಡ್ಡ ಮಟ್ಟದಲ್ಲಿ ತೈಲ ಖರೀದಿ ಮಾಡ್ತಾ ಇದೆ, ಶಸ್ತ್ರಾಸ್ತ್ರ ಖರೀದಿ ಮಾಡ್ತಾ ಇದೆ, ನಮ್ಮ ಜೊತೆಗೆ ಏನು ವ್ಯಾಪಾರ ಇಲ್ಲ ಅಂತ. ನಿಮಗೆ ನೆನಪಿರಲಿ ಮಿತ್ರರೇ, ಅಮೆರಿಕ ಈಗಲೂ ಸಹ ಭಾರತಕ್ಕೆ ಬಹಳ ದೊಡ್ಡದಾದಂತಹ ಡಿಫೆನ್ಸ್ ಟ್ರೇಡಿಂಗ್ ಪಾರ್ಟ್ನರ್ ಕೂಡ ಹೌದು. ಭಾರತ ಅಮೆರಿಕದಿಂದ ಬಹಳ ದೊಡ್ಡ ಪ್ರಮಾಣದಲ್ಲಿ ಶಸ್ತ್ರಾಸ್ತ್ರಗಳನ್ನು ಆಮದು ಮಾಡಿಕೊಳ್ಳುತ್ತೆ. ಆದರೆ ಟ್ರಂಪ್ ಇದು ಯಾವುದನ್ನು ಕನ್ಸಿಡರ್ ಮಾಡದೆ ಒಂದು ಸುಳ್ಳನ್ನು ಹೇಳಿಬಿಟ್ಟಿದ್ದಾರೆ. ಆದರೆ ಟ್ರಂಪ್ ಈ ಪೋಸ್ಟ್ನಲ್ಲಿ ಹೇಳದಂತಹ ಅತಿ ದೊಡ್ಡ ಸುಳ್ಳೇನು ಕೇಳಿದ್ರೆ, ಭಾರತ ಇವತ್ತು ಅಮೆರಿಕದ ವಸ್ತುಗಳಿಗೆ ಯಾವುದೇ ಟ್ಯಾರಿಫ್ ಇಲ್ಲದೆ ವ್ಯಾಪಾರ ಮಾಡೋದಕ್ಕೆ ಅವಕಾಶ ಕೊಡ್ತೀವಿ ಅಂತ ಹೇಳ್ತಾ ಇದೆ. ಆದರೆ ಕಾಲ ಮಿಂಚು ಹೋಗ್ಬಿಟ್ಟಿದೆ. ಇದನ್ನ ಭಾರತ ಮೊದಲೇ ಮಾಡಬೇಕಾಗಿತ್ತು. ಇದು ಟ್ರಂಪ್ ಹೇಳದಂತಹ ಅತ್ಯಂತ ದೊಡ್ಡ ಸುಳ್ಳು. ಯಾಕೆ ಗೊತ್ತಾ ಮಿತ್ರರೇ, ಭಾರತ ಯಾವುದೇ ಕಾರಣಕ್ಕೂ ಕೂಡ, ಅಂದ್ರೆ ಆಕಾಶ ಭೂಮಿ ಒಂದಾದ್ರೂ ಕೂಡ ಅಮೆರಿಕದ ವಸ್ತುಗಳಿಗೆ ನಮ್ಮ ದೇಶದಲ್ಲಿ ಝೀರೋ ಟ್ಯಾರಿಫ್ ಮಾಡೋದಿಲ್ಲ. ಅಮೆರಿಕದ ಕೃಷಿ ಉತ್ಪನ್ನಗಳಿಗೆ ಭಾರತದ ಮಾರುಕಟ್ಟೆಯಲ್ಲಿ ಅವಕಾಶ ಕೊಡೋದಕ್ಕೆ ಯಾವ ಕಾರಣಕ್ಕೂ ಕೂಡ ಭಾರತ ಸರ್ಕಾರ ಸಿದ್ಧ ಇಲ್ಲ. ಇದೇ ಕಾರಣಕ್ಕಾಗಿ ಭಾರತ ಮತ್ತು ಅಮೆರಿಕದ ಸಂಬಂಧ ಈ ಮಟ್ಟಿಗೆ ಹದಗೆಟ್ಟು ಹೋಗ್ತಾ ಇದೆ. ಆದರೆ ಟ್ರಂಪ್ ಈಗ ಹೇಳ್ತಾ ಇದ್ದಾರೆ, ಭಾರತ ಝೀರೋ ಟ್ಯಾರಿಫ್ಗೆ ಒಪ್ಪಿಗೆ ಸೂಚಿಸ್ತಾ ಇದೆ, ಆದ್ರೆ ನಾವೇ ರೆಡಿ ಇಲ್ಲ ಅಂತ. ಟ್ರಂಪ್ ಅವರ ಟ್ರೂತ್ ಸೋಷಿಯಲ್ನ ಈ ಇಡೀ ಪೋಸ್ಟ್ ಅನ್ನ ಗಮನಿಸಿ. ಇಲ್ಲಿ ಅಮೆರಿಕದ ಜನರಿಗೆ ಅವ್ರು ಏನ್ ಕನ್ವೆ ಮಾಡೋದಕ್ಕೆ ಹೊರಟಿದ್ದಾರೆ, ಭಾರತ ಎಲ್ಲಾ ರೀತಿಯಲ್ಲೂ ಬಗ್ಗುತ್ತಾ ಇದೆ, ಆದ್ರೆ ನಾವು ರೆಡಿ ಇಲ್ಲ ಈಗ ಅನ್ನೋದನ್ನ ಕನ್ವೆ ಮಾಡೋದಕ್ಕೆ ಮೊದಲನೇದಾಗಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಎರಡನೇದಾಗಿ, ನಮ್ಮಿಂದ ಭಾರತಕ್ಕೆ ವಿಪರೀತವಾಗಿ ಲಾಭ ಆಗ್ತಾ ಇದೆ, ಹೀಗಾಗಿ ನಾನು ಭಾರತವನ್ನ ದಂಡಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ಈ ವಿಚಾರ ನಿಮ್ಮೆಲ್ಲರಿಗೂ ಕೂಡ ಅರ್ಥ ಆಗ್ತಾ ಇಲ್ಲ, ಕೆಲವು ಮಂದಿಗೆ ಅರ್ಥ ಆಗ್ತಾ ಇದೆ ಅಂತ ಒಂದು ನರೇಟಿವ್ ಬಿಲ್ಡ್ ಮಾಡುವಂತಹ ಕೆಲಸ ಮಾಡ್ತಾ ಇದ್ದಾರೆ. ಆದ್ರೆ ಟ್ರಂಪ್ ಅವರ ಇಡೀ ಪೋಸ್ಟ್ ಅವರನ್ನ ಎಷ್ಟರ ಮಟ್ಟಿಗೆ ಅಮೆರಿಕದ ಮುಂದೆ ಬೆತ್ತಲು ಮಾಡಿದೆ ಅಂತಂದ್ರೆ,
ಇವತ್ತು ಭಾರತದ ವಿಚಾರದಲ್ಲಿ ಟ್ರಂಪ್ ಎಷ್ಟು ಒತ್ತಡಕ್ಕೊಳಗಾಗಿದ್ದಾರೆ ಅನ್ನೋದನ್ನ ತನ್ನ ಅರಿವಿಗೆ ಬಾರದಂತೆ ಟ್ರಂಪ್ ಈ ಪೋಸ್ಟ್ ಹಾಕುವ ಮೂಲಕ ಒಪ್ಕೊಂಡಿದ್ದಾರೆ. ಸದ್ಯ ಭಾರತ ಮತ್ತು ಅಮೆರಿಕದ ನಡುವೆ ಯಾವುದೋ ಗಂಭೀರವಾದಂತಹ ವಿಚಾರ ಇರಲಿಲ್ಲ. ಕೇವಲ ಕ್ಸಿ ಜಿನ್ಪಿಂಗ್, ಪುತಿನ್, ನರೇಂದ್ರ ಮೋದಿ ಅವರು ಭೇಟಿಯಾದ ಕುರಿತಾಗಿ ಅಮೆರಿಕದ ಮಾಧ್ಯಮಗಳಲ್ಲಾದಂತಹ ಚರ್ಚೆ, ಜೊತೆಗೆ ಅಮೆರಿಕದ ಜನರ ಟೀಕೆಗಳು, ಜೊತೆಗೆ ರಾಜಕೀಯ ಟೀಕೆಗಳನ್ನು ಎದುರಿಸೋದಕ್ಕೆ ಸಾಧ್ಯ ಆಗದೆ ಟ್ರಂಪ್ ಸ್ವತಃ ಇದಕ್ಕೆ ಸ್ಪಷ್ಟನೆ ಕೊಡಬೇಕಾಗಿ ಬಂತು. ಎರಡನೇದಾಗಿ ಈ ಪೋಸ್ಟ್ ಎಂಡ್ ಆದಂತಹ ರೀತಿಯನ್ನ ನೋಡಿ, ಥ್ಯಾಂಕ್ ಯು ಫಾರ್ ಯುವರ್ ಅಟೆನ್ಷನ್ ಟು ದಿಸ್ ಮ್ಯಾಟರ್ ಅಂತ ಟ್ರಂಪ್ ಬಾಸ್ ಟೋನ್ ನಲ್ಲಿ ತನ್ನ ಟ್ವೀಟ್ ಅನ್ನು ಎಂಡ್ ಮಾಡ್ತಾ ಇದ್ರು. ಆದ್ರೆ ಈ ಬಾರಿ ಟ್ರಂಪ್ಗೆ ಅದಕ್ಕೂ ಸಹ ಪುರುಸೊತ್ತು ಸಿಕ್ಕಿಲ್ಲ. ಭಾರತವನ್ನ ಬೆದರಿಸೋದರ ಬದಲಾಗಿ ಅಮೆರಿಕದ ಜನರಿಗೆ ಕನ್ವೆ ಮಾಡೋದಕ್ಕೆ ಟ್ರಂಪ್ ಯತ್ನ ಮಾಡುವಂತಹ ಪರಿಸ್ಥಿತಿ ಬಂದೊದಗಿದೆ. ಮಿತ್ರರೇ, ಇದೆಲ್ಲ ವಿಚಾರಗಳನ್ನು ನೋಡಿದಂತಹ ಸಂದರ್ಭದಲ್ಲಿ ಕೆಲವರಿಗೊಂದು ಪ್ರಶ್ನೆ ಬರಬಹುದು. ಭಾರತ ಈ ರೀತಿಯಾಗಿ ಅಮೆರಿಕದೊಂದಿಗೆ ಗುದ್ದಾಟ ಮಾಡ್ತಿರೋದ್ರಿಂದಾಗಿ ನಮಗೆ ನಷ್ಟ ಆಗೋದಿಲ್ವಾ? ನಾವು ಸ್ವಲ್ಪ ತಗ್ಗಿ ಬಗ್ಗಿ ಹೋಗಿದ್ರೆ ಲಾಭ ಆಗ್ತಿತ್ತಲ್ವಾ ಅಂತ. ಮಿತ್ರರೇ, ನಾವು ತಗ್ಗಿ ಬಗ್ಗಿ ಹೋಗಿದ್ರೆ ಈ ತಕ್ಷಣಕ್ಕೆ ಒಂದು ಸ್ವಲ್ಪ ಪರ್ಸೆಂಟೇಜ್ ಲಾಭ ಆಗ್ತಾ ಇತ್ತು, ಇದು ನಿಜ. ಆದ್ರೆ ನಿಮಗೆ ನೆನಪಿರಲಿ, ಅದು ಕೇವಲ ಕ್ಷಣಿಕ ಮಾತ್ರ. ಲಾಂಗ್ ಟರ್ಮ್ ನಲ್ಲಿ ಅದು ನಮಗೆ ಬಹಳ ಡ್ಯಾಮೇಜ್ ಮಾಡ್ತಾ ಇತ್ತು. ಈಗೇನು ಅಮೆರಿಕಾದ ಮುಂದೆ ನಾವು ತಲೆ ಎತ್ತಿ ನಿಂತಿದ್ದೀವಿ, ನಮ್ಮ ಸ್ವತಂತ್ರ ಫಾರಿನ್ ಪಾಲಿಸಿಯನ್ನ ಉಳಿಸ್ಕೊಳ್ತಾ ಇದ್ದೀವಿ, ಇದು ಭವಿಷ್ಯದಲ್ಲಿ ಭಾರತಕ್ಕೆ 100% ಲಾಭ ತಂದು ಕೊಡುತ್ತೆ. ಜಪಾನ್ ಕೂಡ ಒಂದು ಹಂತದಲ್ಲಿ ತೀವ್ರವಾದಂತಹ ಆರ್ಥಿಕ ಪ್ರಗತಿಯನ್ನ ಸಾಧಿಸ್ತಾ ಇತ್ತು. ಆಗ ಅಮೆರಿಕದ ಕಣ್ಣು ಜಪಾನ್ ಮೇಲೆ ಬಿತ್ತು. ಅಮೆರಿಕ ವಿಪರೀತವಾಗಿ ಜಪಾನ್ ಮೇಲೆ ಒತ್ತಡ ಹೇರೋದಕ್ಕೆ ಶುರು ಮಾಡ್ತು. ಆ ಸಂದರ್ಭದಲ್ಲಿ ಜಪಾನ್ ಮಾಡಿದಂತಹ ದೊಡ್ಡ ತಪ್ಪೇನು ಕೇಳಿದ್ರೆ, ಅಮೆರಿಕದ ಮುಂದೆ ತನ್ನ ರೆಸಿಸ್ಟೆನ್ಸ್ ಪವರ್ ಅನ್ನ ತೋರಿಸಲೇ ಇಲ್ಲ. ಅಮೆರಿಕದ ಜೊತೆಗೆ ಗೊತ್ತೋ ಗೊತ್ತಿಲ್ಲದೆಯೋ ರಾಜಿ ಮಾಡ್ಕೊಳ್ಳೋದಕ್ಕೆ ಶುರು ಮಾಡ್ತು. ಇದರ ಪರಿಣಾಮ ಏನಾಯ್ತು ಅಂತಂದ್ರೆ, ಈ ಆರ್ಥಿಕ ಪ್ರಗತಿಯಲ್ಲಿ ಜಪಾನ್ ಏನು ಮುನ್ನುಗ್ತಾ ಇತ್ತಲ್ಲ, ಅದು ಹಂತ ಹಂತವಾಗಿ ಹಿಂದುಳಿಯೋದಕ್ಕೆ ಶುರುವಾಯಿತು. ಇನ್ನು ಟ್ರಂಪ್ ಅವರ ಈ ಹುಚ್ಚಾಟಗಳಿಂದ ಭಾರತ ಕಲಿಬೇಕಾದಂತಹ ಪಾಠ ಏನು ಕೇಳಿದ್ರೆ, ಒಬ್ಬ ಸರಿಯಾದ ನಾಯಕನಿಗೆ ದೇಶದ ಆಡಳಿತವನ್ನ ಕೊಡಬೇಕು ಅನ್ನುವಂಥದ್ದು. ಇವತ್ತು ಅಮೆರಿಕನ್ನರು ಟ್ರಂಪ್ ಅವರಿಗೆ ಅಧಿಕಾರವನ್ನ ಕೊಟ್ಟು ಕೈ ಹಿಸುಕಿಕೊಳ್ತಾ ಇದ್ದಾರೆ. ಎಂತಹ ವ್ಯಕ್ತಿಯನ್ನ ನಾವು ಆಯ್ಕೆ ಮಾಡಿದೀವಿ, ಎಲ್ಲಾ ರೀತಿಯಲ್ಲೂ ಸುತ್ತಿ ಬಳಸಿ ನಮಗೆ ಈತ ಬರೆ ಹಾಕ್ತಾ ಇದ್ದಾನಲ್ಲ ಅಂತ. ಇವತ್ತು ಭಾರತದಲ್ಲೂ ಸಹ ಟ್ರಂಪ್ ರನ್ನೇ ಹೋಲುವಂತಹ ನಾಯಕರಿದ್ದಾರೆ. ಅವರು ಸಹ ಅಧಿಕಾರದ ಕನಸನ್ನ ಕಾಣ್ತಾ ಇದ್ದಾರೆ. ಹೇಗಿದೆ ಪರಿಸ್ಥಿತಿ ಅಂತಂದ್ರೆ, ಟ್ರಂಪ್ ಮತ್ತು ಆ ನಾಯಕರನ್ನ ಒಂದೇ ತಕ್ಕಡಿಯಲ್ಲಿ ಹಾಕಿದ್ರೆ ವ್ಯತ್ಯಾಸ ಏನು ಕಾಣೋದಿಲ್ಲ, ಆ ಪರಿಸ್ಥಿತಿ ಇದೆ. ಅವ್ರ ಹೆಸರು ಹೇಳೋದೇನ್ ಬೇಡ, ನಾನು ಯಾರ ಬಗ್ಗೆ ಹೇಳ್ತಾ ಇದ್ದೀನಿ ಅಂತ ನಿಮಗೆ ಸ್ಪಷ್ಟವಾಗಿ ಗೊತ್ತಾಗಿರುತ್ತೆ. ಅಂತವರಿಗೆ ಏನಾದ್ರೂ ಅಧಿಕಾರ ಸಿಕ್ಕಿದ್ದೇ ಆದ್ರೆ, ಅಥವಾ ಈ ಪರಿಸ್ಥಿತಿಯಲ್ಲಿ ಅವರು ಅಧಿಕಾರದಲ್ಲಿ ಇದ್ದಿದ್ದೇ ಆಗಿದ್ರೆ ಎಂತಹ ತೀರ್ಮಾನವನ್ನ ಕೈಗೊಳ್ತಾ ಇದ್ರು, ಭಾರತದ ಸ್ಥಿತಿ ಏನಾಗಿರಬಹುದಿತ್ತು ಅಂತ ನಿಮಗೆ ನೀವೇ ಊಹೆ ಮಾಡ್ಕೊಳ್ಳಿ. ನಾನು ಮಿತ್ರರೇ, ಯಾವುದೇ ಪಕ್ಷವನ್ನ ದೂಷಣೆ ಮಾಡೋದಿಲ್ಲ, ಕೇವಲ ವ್ಯಕ್ತಿಯನ್ನ ಮಾತ್ರ. ಇವತ್ತು ಅಮೆರಿಕದಲ್ಲಿ ರಿಪಬ್ಲಿಕನ್ ಪಕ್ಷದವರೆಲ್ಲರೂ ಕೂಡ ಟ್ರಂಪ್ ರೀತಿಯಾಗಿದ್ದಾರೆ ಅಂತಲ್ಲ, ಅಲ್ಲೂ ಕೂಡ ಒಳ್ಳೆಯವರಿದ್ದಾರೆ. ಭಾರತ ಮತ್ತು ಅಮೆರಿಕದ ಸಂಬಂಧದ ಸೂಕ್ಷ್ಮತೆಯನ್ನ ಅರ್ಥ ಮಾಡಿಕೊಂಡಂತವರು ಬಹಳಷ್ಟು ಜನ ಇದ್ದಾರೆ. ಆದ್ರೆ ಟ್ರಂಪ್ ಒಬ್ಬ ಹುಚ್ಚ ಅಷ್ಟೇ. ಮಿತ್ರರೇ, ಈ ಎಲ್ಲ ವಿಚಾರಗಳ ಕುರಿತಾಗಿ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳೇನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ